ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂತ ಕಾಂಗ್ರೆಸ್ನ ಕುರ್ಚಿ ಕದನ ಅನ್ನುವಂತಹ ಪ್ರಶ್ನೆ ಸದ್ಯಕ್ಕೆ ಉದ್ಭವಿಸ್ತಾ ಇದೆ. ಕಾರಣ ಇಬ್ಬರು ನಾಯಕರು, ಅವರು ಭೇಟಿ ಆಗ್ತಾ ಇರುವಂತಹ ನಾಯಕರು ಹಾಗೂ ಅವರನ್ನ ಭೇಟಿ ಆಗೋಕೆ ಬರ್ತಾ ಇರುವಂತಹ ನಾಯಕರು, ಇವೆಲ್ಲ ಇಂಪಾರ್ಟೆಂಟ್ ಆಗುತ್ತೆ. ಕೊನೆ ಆಟದಲ್ಲಿ ಶಾಸಕರ ವಿಶ್ವಾಸ ಗಳಿಸೋದಕ್ಕೆ ಸಿಎಂ ಮತ್ತು ಡಿಸಿಎಂ ಮುಂದಾಗಿರೋದು ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಒಂದು ಕಡೆ ಸಿಎಂ, ಮತ್ತೊಂದು ಕಡೆಗೆ ಡಿಸಿಎಂ ಶಾಸಕರಿಗೆ ಕರೆ ಮಾಡಿ ಮಾತನಾಡ್ತಾ ಇದ್ದಾರೆ. ಆ ಮೂಲಕ ಅವರ ವಿಶ್ವಾಸವನ್ನ ದಕ್ಕಿಸಿಕೊಳ್ಳೋ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಆರೋಗ್ಯ ವಿಚಾರಣೆ ನೆಪದಲ್ಲಿ ಶಾಸಕರ ವಿಶ್ವಾಸಗೊಳಿಸುವಂತಹ ಪ್ರಯತ್ನ ಆಯಿತು. ಮತ್ತೊಂದು ಕಡೆ ತಮ್ಮ ಮನೆಯಲ್ಲೇ ಆಪ್ತ ಶಾಸಕರ ಜೊತೆಗೆ ಡಿಕೆ ಶಿವಕುಮಾರ್ ಮಾತನಾಡಿದ್ರು. ಎಲ್ಲ ಬೆಳವಣಿಗೆಗಳನ್ನ ನೋಡ್ತಾ ಇದ್ರೆ ಅಳೆದು ತೂಗಿ ಪ್ರತಿ ಶಾಸಕರ ವಿಶ್ವಾಸ ಗಳಿಸೋದು ತುಂಬಾ ಇಂಪಾರ್ಟೆಂಟ್ ಅನ್ನೋದು ಇಬ್ಬರು ನಾಯಕರಿಗೆ ಅರ್ಥ ಆಗಿದೆ. ಆಮೇಲೆ ಡಿಕೆ ಶಿವಕುಮಾರ್ ಅವರಿಗೆ ಯಾವುದು ದೌರ್ಬಲ್ಯದ ರೀತಿನಲ್ಲಿ ಕಾಣಿಸ್ತಾ ಇತ್ತು, ಮೈನಸ್ ಕಾರ್ಡ್ ರೀತಿ ಕಾಣಿಸ್ತಾ ಇದ್ದಿದೆ. ಅವ್ರ ಹತ್ರ ಶಾಸಕರ ನಂಬರ್ಸ್ ಇಲ್ಲ. ಯಾರನ್ನೇ ಕೇಳಿ ನೀವು, ಒಬ್ಬ ಕಾಂಗ್ರೆಸ್ನ ಲೇಮನ್ ಅಂದ್ರೆ ಒಬ್ಬ ಕಾರ್ಯಕರ್ತನನ್ನು ಕೇಳಿದ್ರು ಕೂಡ ಸಿಎಂ ಸಿದ್ದರಾಮಯ್ಯ ಅವರಿಗೆ ವಿಪರೀತ ಸಪೋರ್ಟ್ ಇದೆಯಪ್ಪ ಶಾಸಕರದ್ದು, ಡಿಸಿಎಂ ಹತ್ರ ನಂಬರ್ಸೇ ಇಲ್ಲ ಬಿಡಿ ಅಂತ ಇದ್ದಿದ್ದನ್ನ ಸರಿಪಡಿಸಿಕೊಳ್ಳೋ ಪ್ರಯತ್ನವನ್ನು ಮಾಡ್ತಿದ್ದಾರೆ. ತಮ್ಮ ದೌರ್ಬಲ್ಯವನ್ನ ತಮ್ಮ ಸಾಮರ್ಥ್ಯವಾಗಿ ಕನ್ವರ್ಟ್ ಮಾಡೋದಕ್ಕೆ ಪ್ರಯತ್ನವನ್ನು ಪಡ್ತಾ ಇರೋದು ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಹೀಗಾಗಿ ಜಿಲ್ಲಾವಾರು ಈ ಹಿಂದೆ ನಾವು ನೋಡಿದ್ವಿ, ಜಿಲ್ಲಾವಾರು ಶಾಸಕರನ್ನೆಲ್ಲ ಕರೆದು ಅವರಿಗೆಲ್ಲ ಅನುದಾನ ಎಲ್ಲ ಹಂಚಿ ಅವ್ರನ್ನೆಲ್ಲ ತೃಪ್ತಿಗೊಳಿಸುವ ಪ್ರಯತ್ನವನ್ನು ಮಾಡಿದ್ರು. ಆಮೇಲೆ ಪರಪ್ಪನಗ್ರಹಾರದಲ್ಲಿರುವಂಥ ಇಬ್ಬರು ಶಾಸಕರನ್ನ ಭೇಟಿ ಮಾಡಿದ್ರು. ಉಪಮುಖ್ಯಮಂತ್ರಿ ಆಗಿ ಹಿಂಗೆ ಜೈಲಿಗೆ ಹೋಗ್ಬೋದಾ ಬೇಡವಾ, ದಟ್ ಇಸ್ ಅ ಡಿಫ್ರೆಂಟ್ ಡಿಬೇಟ್, ಅದು ಬೇರೆ ವಿಚಾರ. ಬಟ್ ನಂಬರ್ಸ್ ಅಂತ ವಿಚಾರ ಬಂದಾಗ, ತಲೆ ಎಣಿಕೆ ಅನ್ನುವಂತಹ ವಿಚಾರ ಬಂದಾಗ ನಾನು ಹಿಂದಕ್ಕೆ ಬೀಳಬಾರ್ದು ರೇಸ್ನಲ್ಲಿ. 2023 ಹಾಗೂ 2013ರಲ್ಲಿ ಸಿದ್ದರಾಮಯ್ಯ ಅವ್ರಿಗೆ ಪ್ಲಸ್ ಆಗಿದ್ದು, ಈ ಸಲ ಬಿಡಬಾರ್ದು ಅನ್ನೋದು ಒಂದು ಯೋಚನೆ ಇದ್ದಿರಬಹುದು. ಹೌದು, ಮುಖ್ಯಮಂತ್ರಿಯ ಕನಸು ಕಾಣ್ತಾ ಇರುವಂತಹ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಅಸಲಿ ಆಟ ಶುರು ಮಾಡಿದಂತೆ ಕಾಣಿಸ್ತಾ ಇದೆ. ಸಿಎಂ ಸಿದ್ದರಾಮಯ್ಯನವರು ಕೂಡ ಇದಕ್ಕೆ ಕೌಂಟರ್ ಗೇಮ್ ಕೊಡ್ತಿದ್ದಾರೆ. ಅವರೇನು ಸುಮ್ಮನೆ ಕೂತ್ಕೊಂಡಿಲ್ಲ. ಕಾವೇರಿ ನಿವಾಸದಲ್ಲಿ ಕುಳಿತು ಡಿಕೆ ತಂತ್ರಕ್ಕೆ ಸಿಎಂ ಪ್ರತಿತಂತ್ರವಂತೆ ಶಾಸಕರಿಗೆ ಕರೆ ಮಾಡುವ ಮೂಲಕ ಶಾಸಕರ ವಿಶ್ವಾಸ ಗಳಿಸುವಂತಹ ಪ್ರಯತ್ನ ಆಗ್ತಾ ಇದೆ. ಖರ್ಗೆ ಜೊತೆಯ ಮಾತುಕತೆಗೂ ಮುನ್ನವೇ ಆಟವನ್ನು ಶುರು ಮಾಡಿದ್ರ ಸಿಎಂ ಡಿಸಿಎಂ. ಶಾಸಕರ ಬೆಂಬಲವೇ ಅಂತಿಮ ಅಂತ ಹೇಳಿ ಬಂದ್ರೆ ಶಾಸಕರ ಬಲ ಬೇಕೇ ಬೇಕು. ಹೀಗಾಗಿ ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತಹ ಕಸರತ್ತು ಈಗ ಜೋರಾಗ್ತಾ ಇದೆ. ಬಲಾಬಲದ ಪ್ರದರ್ಶನಕ್ಕೆ ವೇದಿಕೆ ಸಿದ್ಧ ಮಾಡಿಕೊಳ್ತಾ ಇದ್ದಾರೆ ಇಬ್ಬರೂ ಕೂಡ. ಮತ್ತೊಂದು ಕಡೆ ಸಿಎಂ, ಇನ್ನೊಂದು ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ಶಾಸಕರನ್ನ ಗುಡ್ಡೆ ಹಾಕುವ ಕೆಲಸ, ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತಹ ಕೆಲಸ ನಿರಂತರವಾಗಿ ಸಾಗ್ತಾ ಇದೆ. ನಿಮಗೆಲ್ಲ ಗಮನಕ್ಕೆ ಬಂದಿರಬಹುದು, ಯಾವಾಗಲೂ ಕೂಡ ಸಿಎಂ ಸಿದ್ದರಾಮಯ್ಯನವರು ಅವರ ಬಣದವರು ಹೇಳುವಂಥದ್ದು, ಶಾಸಕರ ಬಲ ಯಾರಿಗೆ ಹೆಚ್ಚಿದೆಯೋ ಅವರೇ ಸಿಎಂ ಆಗ್ತಾರೆ ಅಂತ. ಅದರ ಅರ್ಥ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಶಾಸಕರ ಬಲ ಒಲವು ಇಲ್ಲ ಅಂಥೇಳಿ ಪದೇ ಪದೇ ತಿವಿಯುವಂತಹ ಕೆಲಸ ಮಾಡ್ತಾ ಇದ್ರು. ಇವರು ಹೇಳ್ತಾ ಇದ್ದಂತಹ ಪಾಯಿಂಟ್ ಮೇಲೇನೆ ಕಾನ್ಸಂಟ್ರೇಷನ್ ಮಾಡಿ ಹೆಚ್ಚು ಹೆಚ್ಚು ಶಾಸಕರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತಹ ಕೆಲಸವನ್ನು ಈಗ ಡಿಕೆ ಶಿವಕುಮಾರ್ ಮಾಡಿದಂತೆ ಕಾಣಿಸ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ಶ್ರೀನಿವಾಸ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಶ್ರೀನಿವಾಸ್, ಒಂದು ಕಡೆ ಡಿಸಿಎಂ ಡಿಕೆ ಶಿವಕುಮಾರ್, ಮತ್ತೊಂದು ಕಡೆ ಸಿಎಂ ಸಿದ್ದರಾಮಯ್ಯನವರು ಹಗ್ಗ ಜಗ್ಗಾಟ ಜೋರಾಗ್ತಾ ಇದೆ. ಪರಿಸ್ಥಿತಿ ಮತ್ತಷ್ಟು ಜಟಿಲಗೊಳ್ತಾ ಇದೆ. ದೆಹಲಿಗೆ ಹೋಗಿದ್ದು, ಎಸಿಸಿ ಅಧ್ಯಕ್ಷರನ್ನ ಭೇಟಿಯಾಗಿದ್ದು ಡಿಕೆ ಶಿವಕುಮಾರ್ ಬಣದವರು, ಅದಾದ ಮೇಲೆ ಶಾಸಕರನ್ನ ಪದೇ ಪದೇ ಡಿಸಿಎಂ ಡಿಕೆ ಶಿವಕುಮಾರ್ ಭೇಟಿ ಆಗ್ತಾ ಇರೋದು, ಬಹಿರಂಗ ಹೇಳಿಕೆಗಳನ್ನು ಕೊಡ್ತಾ ಇರೋದು, ಇವೆಲ್ಲವೂ ಕೂಡ ಹೈಕಮಾಂಡ್ ಮೇಲೆ ಒತ್ತಡ ಹೇರುವಂತಹ ತಂತ್ರನ ಅಂಥೇಳಿ. ಸಹಜವಾಗಿ ಪ್ರೇಮ್, ಯಾವಾಗ ಡಿಕೆ ಶಿವಕುಮಾರ್ ಬೆಂಬಲಿಗರು ದೆಹಲಿಗೆ ಹೋಗಿ ಹೈಕಮಾಂಡ್ ಮೇಲೆ ಒತ್ತಡ ತಂತ್ರವನ್ನು ಹಾಕಲಿಕ್ಕೆ ಮುಂದಾದ್ರು, ಸಿದ್ದರಾಮಯ್ಯನವರು ಕೂಡ ಅಲರ್ಟ್ ಆದ್ರು. ಅವರ ಬೆಂಬಲಿಗ ಸಚಿವರು ಕೂಡ ಸಭೆಯನ್ನ ಮಾಡಿದ್ರು, ಬೆಂಬಲಿಗರು ಕೂಡ ಸಭೆಯನ್ನ ಮಾಡಿ ಒಂದು ಸಂದೇಶ ಕೊಡುವಂತ ಪ್ರಯತ್ನವನ್ನ ಮಾಡಿದ್ರು. ಅದರ ಮುಂದುವರೆದ ಭಾಗವಾಗಿ ಇವತ್ತು ಸಿಎಂ ಸಿದ್ದರಾಮಯ್ಯನವರು ಎಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿ ಆಗ್ತಿದ್ದಾರೆ. ಇದೆಲ್ಲ ವಿದ್ಯಮಾನಗಳ ನಡುವೆ ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ಪ್ರಕ್ರಿಯೆಯನ್ನ ಸಿಎಂ ಮತ್ತೆ ಡಿಸಿಎಂ ಅವರು ಮಾಡ್ತಿದ್ದಾರೆ. ಯಾಕೆ ಅನ್ನುವಂಥದ್ದು ಸ್ಪಷ್ಟ. ಒಂದ್ ವೇಳೆ ಏನಾದರೂ ಹೈಕಮಾಂಡ್ ಶಾಸಕರ ಅಭಿಪ್ರಾಯಕ್ಕೆ ಮನ್ನಣೆ ಕೊಟ್ಟು ಯಾರ ಪರ ಬೆಂಬಲ ಜಾಸ್ತಿ ಇದೆಯೋ ಅವರನ್ನೇ ಮುಂದುವರಿಸೋಣ ಅನ್ನುವಂಥ ಲೆಕ್ಕಾಚಾರ ಏನಾದರೂ ಮುಂದಿನ ದಿನಗಳಲ್ಲಿ ಬಂದ್ರೆ ಆ ಶಾಸಕರ ಸಪೋರ್ಟ್ ನಮಗೆ ಇರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದ್ ಕಡೆ ಡಿಸಿಎಂ ಡಿಕೆ ಶಿವಕುಮಾರ್, ಮತ್ತೊಂದು ಕಡೆ ಸಿಎಂ ಸಿದ್ದರಾಮಯ್ಯನವರು ಶಾಸಕರಿಗೆ ಕರೆ ಮಾಡುವ ಮೂಲಕ ಅವರ ವಿಶ್ವಾಸವನ್ನ ಗಳಿಸುವಂತ ಪ್ರಯತ್ನವನ್ನ ಮಾಡ್ತಿದ್ದಾರೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗ್ತಿದ್ದಾವೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಒಂದೇ ಮುಂದೆ ಹೋಗಿ ನಿನ್ನೆ ಜೈಲಿಗೆ ಹೋಗಿ ವಿನಯ್ ಕುಲಕರ್ಣಿ ಮತ್ತೆ ವೀರೇಂದ್ರ ಪಪ್ಪಿ ಅವರನ್ನ ಭೇಟಿಯಾಗಿ ಬಂದ್ರು, ಅವ್ರ ಜೊತೆ ಮಾತುಕತೆಯನ್ನ ಮಾಡ್ಕೊಂಡು ಬಂದ್ರು. ಅದಾದ ನಂತರ ಸಂಜೆ ಅವರ ನಿವಾಸದಲ್ಲಿ ಯೋಗೇಶ್ವರ್ ಸೇರಿದಂತೆ ಹಲವು ಶಾಸಕರ ಜೊತೆ ಸಭೆಯನ್ನ ಮಾಡಿದ್ರು. ಒಂದು
ಶಾಸಕರನ್ನ ತಮ್ಮ ಪರವಾಗಿ ಮನವೊಲಿಸಿಕೊಳ್ಳುವಂತ ಪ್ರಯತ್ನವನ್ನ DCM DK ಶಿವಕುಮಾರ್ ಅವರು ಮಾಡ್ತಿರುವಂತದ್ದು. ಜೊತೆಗೆ ಸಿಎಂ ಸಿದ್ದರಾಮಯ್ಯನವರು ಏನು ಸುಮ್ಮನೆ ಕೂತಿಲ್ಲ, ಅವರು ಕೂಡ ರಾಜಕೀಯದಲ್ಲಿ ಪಳಗಿರುವಂತವ್ರು. ಕಾವೇರಿ ನಿವಾಸದಲ್ಲಿ ಕೂತು ಎಲ್ಲರಿಗೂ ಕೂಡ ದೂರವಾಣಿ ಕರೆಗಳನ್ನ ಮಾಡುವ ಮೂಲಕ ತಮ್ಮ ವಿಶ್ವಾಸವನ್ನ, ಶಾಸಕರ ವಿಶ್ವಾಸವನ್ನ ಗಳಿಸುವಂತ ಪ್ರಯತ್ನವನ್ನ ಮಾಡ್ತಿದ್ದಾರೆ. ಒಂದ್ ಕಡೆ ಸಿಎಂ ಅವರು ಅಧ್ಯಕ್ಷರ ಜೊತೆ ಮಾತನಾಡ್ತಿದ್ದಾರೆ, ಮತ್ತೊಂದು ಕಡೆ DCM ಅವರ ತಂತ್ರಕ್ಕೆ ಪ್ರತಿತಂತ್ರವನ್ನು ಕೂಡ ಎಣಿಯುವಂತ ಪ್ರಕ್ರಿಯೆಗಳನ್ನು ಮಾಡ್ತಿದ್ದಾರೆ. ಇದೆಲ್ಲವೂ ಕೂಡ ಅಂತಿಮವಾಗಿ ಏನಾದ್ರು ಶಾಸಕರ ತಲೆ ಎಣಿಕೆಯೇ ಅಂತಿಮವಾಗದಾದ್ರೆ ನಮ್ಮ ಕಡೆ ಬೆಂಬಲ ಇರ್ಲಿ ಅನ್ನುವಂತ ಪ್ರಯತ್ನ ಭಾಗವಾಗಿ ಸಿಎಂ ಮತ್ತೆ DCM ಅವರು ಮಾಡ್ತಿರುವಂತದ್ದು. ಮುಂದೆ ಹೈಕಮಾಂಡ್ ಇದೆಲ್ಲದ ಗೊಂದಲಗಳಿಗೆ ಯಾವ ರೀತಿಯಾದಂತಹ ಮದ್ದನ್ನು ಕೊಡುತ್ತೆ ಅನ್ನುವಂಥದ್ರ ಮೇಲೆ ಶಾಸಕರ ಅಭಿಪ್ರಾಯ ಮುಖ್ಯ ಆಗುತ್ತೋ, ಹೈಕಮಾಂಡ್ ನಿರ್ಣಯ ಮುಖ್ಯ ಆಗುತ್ತೆ ಅನ್ನುವಂಥದ್ದು ತೀರ್ಮಾನ ಆಗುತ್ತೆ. ಆದ್ರೆ ಒಂದಂತೂ ಸ್ಪಷ್ಟ, ತಮ್ಮ ಪರವಾಗಿ ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ಪ್ರಯತ್ನವನ್ನ ಸಿಎಂ ಮತ್ತೆ DCM ಅವರು ಪ್ರಕ್ರಿಯೆಗಳನ್ನ ಶುರು ಮಾಡಿದ್ದಾರೆ ಅಂತ ಹೇಳ್ಬೋದು. ಪ್ರೇಮ್. ಓಕೆ ಶ್ರೀನಿವಾಸ್, ಹಾಗೆ ಸಂಪರ್ಕದಲ್ಲಿರಿ, ಮತ್ತಷ್ಟು ಡೀಟೇಲ್ಸ್ ನಿಮ್ಮಿಂದ ಪಡಿತಾ ಹೋಗ್ತೀವಿ.